letter, Bengaluru Monthly Magazine ಕಡೆಯಿಂದಾಗುವಂತಹ ಬೆಸ್ಟ್ ವುಮೆನ್ ಅಚೀವರ್ಸ್ ಅವಾರ್ಡ್ 2025 ಈ ಒಂದು ಅವಾರ್ಡ್ ಅನ್ನು ಪಡೆದುಕೊಂಡಿದ್ದಾರೆ. ವೈಸ್ ಚೇರ್ಪರ್ಸನ್ ಕೃಪಾನಿಧಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್. ಅಂದ್ರೆ ಈ ಇನ್ಸ್ಟಿಟ್ಯೂಷನ್ ಬಗ್ಗೆ ಎಷ್ಟು ಹೇಳಿದ್ರು ಸಾಲೋದಿಲ್ಲ. ಬಹುಶಃ ಗೀತಾ ನಾಗ್ಪಾಲ್ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಕೃಪಾನಿಧಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಬಗ್ಗೆ ತಿಳ್ಕೋಬೇಕು. ಯಾಕಂದ್ರೆ ಅವರ ಸಾಧನೆ ಆ ರೀತಿಯಾಗಿದೆ. 1985ರಲ್ಲಿ ಈ ಕೃಪಾನಿಧಿ ಕಾಲೇಜ್ ಶುರುವಾಗುತ್ತೆ. ಈ ಅಲ್ಲಿಂದ ಇಲ್ಲಿವರೆಗೂ ಕೂಡ ಅದೇ ಸ್ಟ್ಯಾಂಡರ್ಡ್ ಅನ್ನ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದಾರೆ. ಜೊತೆಗೆ ಇಲ್ಲಿರುವಂತಹ ಟೀಚಿಂಗ್ ಮೆಥಡ್ಸ್ ಆಗಿರಬಹುದು. VRL ಸಂಸ್ಥೆ ಬಗ್ಗೆ ಯಾರು ಹೊಸದಾಗಿ ಏನು ಹೇಳಬೇಕಾಗಿ ಇಲ್ಲ. ಯಾಕಂದ್ರೆ ಆ ಸಂಸ್ಥೆ ಹೆಮ್ಮರವಾಗಿ ಬೆಳೆಯೋದಕ್ಕೆ ಇವರ ಒಂದು ಪಾತ್ರ ಕೂಡ ಇದೆ. ಯಾಕಂದ್ರೆ ಈಗಷ್ಟೇ ಅವರ ಒಂದು ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಏನು ಮಕ್ಕಳ ಸಾರಥ್ಯವನ್ನ, ಪತಿಯ ಸಾರಥ್ಯವನ್ನ ವಹಿಸೋದು ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳು. ಅದೇ ರೀತಿ ಈಗಾಗಲೇ ಸಂಕೇಶ್ವರ್ ಸರ್ ಹಲವಾರು ಕಾರ್ಯಕ್ರಮಗಳಲ್ಲಿ ಹೇಳಿರ್ತಾರೆ, ಅವರ ಪತ್ನಿ ಬಗ್ಗೆ ಮಾತನಾಡಿರ್ತಾರೆ. ಅದೇ ರೀತಿ ಆನಂದ್ ಸರ್ ಕೂಡ ಮಾತನಾಡಿರ್ತಾರೆ ಅವರ ಪತ್ನಿ ಬಗ್ಗೆ. ಆದ್ರೆ ನಾವೀಗ ಹೋಗ್ತಾ ಇದ್ದೀವಿ ವಾಣಿ ಆನಂದ್ ಸಂಕೇಶ್ವರ್ ಅವರು. ಈ ಒಂದು VRL ಸಂಸ್ಥೆ ಏನಿದೆ, VRL ಸಂಸ್ಥೆಯಲ್ಲಿ ವಾಣಿ ಆನಂದ್ ಸಂಕೇಶ್ವರ್ ಅವರ ಪಾತ್ರ ಕೂಡ ಬಹಳ ಮಹತ್ವದ್ದು ಅಂತ ಹೇಳ್ಬೋದು. ಯಾಕಂತಂದ್ರೆ ಡೈರೆಕ್ಟರ್ ಆಗಿ VRL ಮೀಡಿಯಾ ಪ್ರೈವೇಟ್ ಲಿಮಿಟೆಡ್, ಪಬ್ಲಿಷರ್ ಆಫ್ ವಿಜಯವಾಣಿ, ಕರ್ನಾಟಕ's #1 ಕನ್ನಡ daily paper. Additionally, as a director of ನಟಿ Mrs. ಮೇಘನಾ ರಾಜ್ ಸರ್ಜಾ. ಅದೇ ಸರಳತೆ, ಅದೇ ರೀತಿ ಅಂದ್ರೆ ಎಲ್ಲರನ್ನೂ ಕೂಡ ಒಂದೇ ಅನ್ನೋ ರೀತಿಯಾಗಿ ಭಾವಿಸ್ತಾರೆ. ಎಲ್ಲೇ ಹೋದ್ರೂ ಕೂಡ ಬಹಳ ಚೆನ್ನಾಗಿ ಎಲ್ಲರನ್ನೂ ಮಾತನಾಡಿಸ್ಕೊಂಡು ನಮ್ಮ ಮನೆ ಮಗಳೇನೋ ಅಂತ ಅನ್ಸುತ್ತೆ ಇವರು ನೋಡಿದ್ರೆ. ಸೊ ಹಾಗಾಗಿ ಅವಾರ್ಡ್ 2025 award goes to Mrs. ಮೇಘನಾ ರಾಜ್ ಸರ್ಜಾ, South Indian actress, Bengaluru. Geeta Jairam, yoga therapist, PGDYT from Vyasa University, Bengaluru. ಗೀತಾ ಮೇಡಮ್ ಬಗ್ಗೆ PRCI ಇರೋ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಯಾಕಂತಂದ್ರೆ ಅವರ ಒಂದು ಸಾಧನೆ ಪೋಸ್ಟ್ ಗ್ರಾಜ್ಯುಯೇಷನ್ ಇನ್ ಸೈಕಾಲಜಿ ಅಂಡ್ ಜೊತೆಗೆ ಯೋಗ ಒಂದು ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಿದ್ದಾರೆ ವ್ಯಾಸ ಯೂನಿವರ್ಸಿಟಿ. ರೇವಣ್ಣ ಉಮಾದೇವಿ ನಾಗರಾಜ್ ಬಿಲಿಯರ್ಡ್ಸ್ ಚಾಂಪಿಯನ್. ಇವರ ಸಾಧನೆ ಅತಿ ಅಪಾರ, ಎಷ್ಟು ಹೇಳಿದ್ರು ಕೂಡ ಕಡಿಮೆನೆ. ಯಾಕಂತಂದ್ರೆ ಅಷ್ಟು ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡಿದ್ದಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೇಕಾಗುತ್ತೆ. ಯಾಕಂತಂದ್ರೆ ಅವರ ಕ್ರೀಡಾ ಸಾಧನೆ ಅತಿ ಅಪಾರ. 36 ವರ್ಷಗಳಿಂದ ತೋಟಗಾರಿಕಾ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ. ಅದರ ಜೊತೆಗೆ ಕ್ರೀಡೆಯಲ್ಲಿ ತಮ್ಮದೇ ಆದಂತಹ ಸಾಧನೆಯನ್ನ ತೋರಿದ್ದಾರೆ. 14 ಬಾರಿ ರಾಜ್ಯ ಬಿಲಿಯರ್ಡ್ಸ್ ಚಾಂಪಿಯನ್, 4 ಬಾರಿ ರಾಜ್ಯ ಸ್ನೂಕರ್ ಚಾಂಪಿಯನ್, 7 ಬಾರಿ ರಾಷ್ಟ್ರೀಯ ಬಿಲಿಯರ್ಡ್ಸ್ ಚಾಂಪಿಯನ್ ಹಾಗೂ 2012ರಲ್ಲಿ ವಿಶ್ವ ಬಿಲಿಯರ್ಡ್ಸ್ ಚಾಂಪಿಯನ್ಶಿಪ್ ಗಳಿಸಿದ್ದಾರೆ. 25 ವರ್ಷಗಳಿಂದ 20 ಬಾರಿ ವಿವಿಧ ವಿಶ್ವ ಚಾಂಪಿಯನ್ಶಿಪ್ ನಲ್ಲಿ 70% ಅಂದ್ರೆ ರಜೆಯನ್ನ ಉಳಿತಾಯದ ಹಣದಿಂದ ಭಾಗವಹಿಸಿದ್ದಾರೆ ಅನ್ನೋದನ್ನ ಬಹಳ ಹೆಮ್ಮೆಯಿಂದ ನಾವು ಹೇಳಬೇಕಾಗುತ್ತೆ. ಜೋರಾದ ಚಪ್ಪಾಳೆ. ಕಂಗ್ರಾಚುಲೇಷನ್ಸ್ ಮೇಡಮ್. ಡಾಕ್ಟರ್ ಪದ್ಮಾ ನಾಗರಾಜ್, ಫೌಂಡರ್ ಪ್ರೆಸಿಡೆಂಟ್, ಇಂದು ಸಂಜೆ ಪತ್ರಿಕೆ, ಬೆಂಗಳೂರು. ಮಹಿಳೆಯರು ಎಲ್ಲ ರಂಗದಲ್ಲೂ ಇದ್ದಾರೆ. ಅದರಲ್ಲೂ ಎಲ್ಲ ರಂಗದಲ್ಲೂ ಇರುವುದು ಅಷ್ಟೇ ಮುಖ್ಯ ಅಲ್ಲ, ಆ ರಂಗದಲ್ಲಿ ಎಷ್ಟು ಎತ್ತರಕ್ಕೆ ಬೆಳೀತಾರೆ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಇಂದು ಸಂಜೆ ಅನ್ನೋ ಪತ್ರಿಕೆ ಎಲ್ಲರ ಮನೆಮಾತಾಗಿದೆ, ಸಂಜೆಯ ಈ ಪತ್ರಿಕೆ. ಹಾಗಾಗಿ ಈ ಪತ್ರಿಕೆಯ ಸಂಸ್ಥಾಪಕರು ಅನ್ನೋದು ಬಹಳ ಹೆಮ್ಮೆಯ ವಿಚಾರ. ನೋಡಿ, ಪತ್ರಿಕೋದ್ಯಮದಲ್ಲಿ ನಾನು ಕೂಡ ಒಬ್ಬ ಪತ್ರಿಕರ್ತೆಯಾಗಿ ಪತ್ರಿಕೋದ್ಯಮದಲ್ಲಿ ಒಂದು ಪತ್ರಿಕಾ ಸಂಸ್ಥೆಯನ್ನ ಶುರು ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಅಂತಹ ಸಾಧನೆಯನ್ನ ಮಾಡೋದಕ್ಕೆ ಒಂಥರ ಡಬಲ್ ಗುಂಡಿಗೆ ಬೇಕು ಅಂತ ಹೇಳ್ಬೋದು. ಸೊ ಹಾಗಾಗಿ ಮೇಡಮ್, ಕಂಗ್ರಾಚುಲೇಷನ್ಸ್ ಟು ಯು. ರಂಜಿತಾ ಸುಂದರ್, ಸೆಲೆಬ್ರಿಟಿ ಫ್ಯಾಷನ್ ಡಿಸೈನರ್, ಬೆಂಗಳೂರು. ರಂಜಿತಾ ಸುಂದರ್ ಈಗಾಗಲೇ ಹಲವಾರು ಕಡೆಗಳಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಫ್ಯಾಷನ್ ಡಿಸೈನಿಂಗ್, ಅದರ ಜೊತೆಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಹಲವಾರು ವಸ್ತ್ರ ವಿನ್ಯಾಸ ಮಾಡೋದು ಅದು ಕೂಡ ತುಂಬಾ ಟಫ್ ಜಾಬ್, ಅಷ್ಟು ಈಸಿ ಅಲ್ಲ. ಯಾಕಂದ್ರೆ ತುಂಬಾ ತಾರೆಯನ್ನ ಅಚ್ಚುಮೆಚ್ಚಾಗಿ ಸಖರಾಗಿ ಕೊಡ್ತೀನಿ. ಆ ಹೀರೋಯಿನ್ ಸಖರಾಗಿದ್ದಾರಲ್ಲ, ಈ ಹೀರೋ ಚೆನ್ನಾಗಿದ್ದಾರಲ್ಲ ಅಂತ. ಅಲ್ಲಿ ವಿಜಯ್ ಬೆಂಗಳೂರು.
ವಿನ್ನರ್ ಆಗೋದೇ ಬಹಳ ಕಷ್ಟ. ಗಂಡ್ಮಕ್ಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು. ಅದರಲ್ಲೂ ಈ ರಂಗದಲ್ಲಿ ಹಲವಾರು ಏಳು ಬೀಳುಗಳಿರುತ್ತೆ. ಅದೆಲ್ಲವನ್ನೂ ಕೂಡ ದಾಟಿ ಈ ಸಂಸ್ಥೆಯನ್ನ ಕಟ್ಟೋಬೇಕಾಗಿರ್ಬೋದು. ಹರ್ಬಲ್ ಕಾಸ್ಮೆಟಿಕ್ ಸ್ಪೆಷಲಿಸ್ಟ್ ಆಗಿದ್ದಾರೆ, ಬಿಸ್ನೆಸ್ ಲೀಡರ್ ಆಗಿದ್ದಾರೆ, ಫಿಲಾಂಥ್ರಪಿಸ್ಟ್, ಮೆಂಟರ್, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಂಡಿದ್ದಾರೆ. ಮಾಲಿನಿ ವಿಜಯ್ ನಾಯಕ್. ನಮ್ಮ ಸ್ಕಿನ್ನು ಕಾಸ್ಮೆಟಿಕ್ಸ್ ಅಂದರೆ ಬಹಳ ಇಂಪಾರ್ಟೆಂಟ್, ಅದರಲ್ಲೂ ಹೆಣ್ಣುಮಕ್ಕಳ ಕಷ್ಟನ ಅರ್ಥ ಮಾಡಿಕೊಂಡು ಅದೇ ಫೀಲ್ಡಲ್ಲಿ ಸಾಧನೆಯನ್ನ ಮಾಡಿದ್ದಾರೆ. ಮಾಡಿ ಕಂಗ್ರ್ಯಾಚುಲೇಷನ್ಸ್ ಟು ಯು. ರಮ್ಯಾ ವಸಿಷ್ಠ, ಸಿಂಗರ್, ಕ್ರಿಯೇಟಿವ್ ಕಾನ್ಸೆಪ್ಚುಲೈಸರ್, ಆಕ್ಟರ್, ಆಂಕರ್, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡಿದ್ದಾರೆ ರಮ್ಯಾ ವಸಿಷ್ಠ. ರೂಪಾ BR, ಮಾಸ್ಟರ್ ಆಫ್ ವಿಜುವಲ್ ಆರ್ಟ್ಸ್, ಬೆಂಗಳೂರು. ಬನ್ನಿ ರೂಪಾ ಅವರಿಗೆ ಒಂದು ಜೋರಾದ ಚಪ್ಪಾಳೆ. ರೂಪಾ ಮೇಡಮ್ ಸಿಕ್ಕಾಪಟ್ಟೆ ಅವಾರ್ಡ್ಗಳನ್ನು ತಗೊಂಡಿದ್ದಾರೆ. ಜಾರ್ಖಂಡ್ ಅವಾರ್ಡು, ದಸರಾ ಮಹೋತ್ಸವ ಅವಾರ್ಡು, ಫೆಲೋಶಿಪ್ಸು, ಹೀಗೆ ಅವರ ಪ್ರೊಫೈಲ್ ಸಿಕ್ಕಾಪಟ್ಟೆ ಜೋರಾಗಿದೆ. ಕ್ಯಾಂಪ್ಗಳನ್ನು ಮಾಡಿದ್ದಾರೆ. ನ್ಯಾಷನಲ್ ವುಮೆನ್ ಆರ್ಟಿಸ್ಟ್ ಕ್ಯಾಂಪ್ ಅಟ್ ಡೆಹ್ರಾಡೂನ್ ಆಗಿರ್ಬೋದು, ನ್ಯಾಷನಲ್ ವುಮೆನ್ ಆರ್ಟಿಸ್ಟ್ ಕ್ಯಾಂಪ್ ಅಟ್ ಕುಮಾರಕೋಮ್ ಮತ್ತು ವೆಗಮಾಮ್ ಕೇರಳ, ಹೀಗೆ ಅನೇಕ ಕಡೆಗಳಲ್ಲಿ ಕ್ಯಾಂಪ್ಗಳನ್ನು ಮಾಡಿದ್ದಾರೆ. ನಾವು ಮಾಡ್ತಾ ಇದ್ದೀವಿ ಅಂತಂದ್ರೆ ಇದನ್ನ ಒಂದು ವೇದಿಕೆಗೆ ಸೇರಿಸಿರುವಂತಹ PRCIಗೆ ನಾನು ವೈಯಕ್ತಿಕವಾಗಿ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ತಿಳಿಸ್ತೀನಿ. ಬರಲಿ ಹಾಗಾದ್ರೆ ಈ ನಮ್ಮ ಹೆಣ್ಮಕ್ಳ ಸಾಧನೆಗೆ ಜೋರಾದ ಚಪ್ಪಾಳೆ. ವೇದಿಕೆ ಮೇಲೆ ಇರುವತಕ್ಕಂಥ ಮಹಿಳಾ ಸಾಧಕಿಯರೇ, ಸ್ಟಾರ್ ಪವರ್ ಮೇಘನಾ ರಾಜ್, ಡೈನಮಿಕ್ ಮಿಸಸ್ ಮಹಾಲಕ್ಷ್ಮಿ, ಶ್ರೀ RK ರಾಮಕೃಷ್ಣ ಅವರೇ, ಮತ್ತು ಎಲ್ಲ ಮಹಿಳಾ ಸಾಧಕಿಯರೇ, ಇಲ್ಲಿರತಕ್ಕಂಥ ಎಲ್ಲ ಮಹಿಳೆಯರೇ, ಮಹನೀಯರೇ, ಎಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳು. ಈ ಸಾಯಂಕಾಲ ಇಲ್ಲಿ ಸೇರಿದ್ದಕ್ಕೆ, ಈ ದಿನ ನಾವಿಲ್ಲಿ ಫಸ್ಟ್ ಆಫ್ ಆಲ್ ಸೇರಿದ್ದಕ್ಕೆ ನನ್ನಿಂದ ಒಂದು ಹೃತ್ಪೂರ್ವಕವಾದ ಸುಸ್ವಾಗತವನ್ನು ಹೇಳ್ತಾ ಇದ್ದೀನಿ ನಿಮಗೆ. ಮತ್ತು ಎಲ್ಲರಿಗೂ ನನ್ನ ಹಾರ್ಟ್ ಫೆಲ್ಟ್ ಹ್ಯಾಪಿ ವಿಮೆನ್ಸ್ ಡೇ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರೋ ಗಣ್ಯರಿಗೆ, ಅವಾರ್ಡ್ ವಿನ್ನರ್ಸ್ಗೆ ಎಲ್ರಿಗೂ ನಮಸ್ಕಾರ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಈಗ ನಮ್ಮ ಫ್ರೆಂಡ್ ಅಂತಲೇ ಕರಿಬೋದು ಅವ್ರನ್ನ. ಸೊ ಅವ್ರು ಹೇಳ್ತಿದ್ರು ಹೆಣ್ಮಕ್ಳನ್ನ ಪೂಜಿಸ್ಬೇಕಾ ಅನ್ನೋದು. ನನ್ನ ಪ್ರಕಾರ ಹೌದು, ನಾವು ಒಂದು ರೀತಿ ಪೂಜಿಸ್ತೀವಿ ಅಂತಲೇ ಅನಿಸುತ್ತೆ. ಏನಕ್ಕೆ ನನಗೆ ನನ್ನ ಪ್ರಕಾರ ವುಮೆನ್ಸ್ ಡೇ ಅನ್ನೋದು ಒಂದು ಹಬ್ಬ. ಸೊ ನಾವೇನು ಮಾಡ್ತೀವಿ, ಬೇರೆ ಹಬ್ಬಗಳನ್ನ ವರ್ಷದಲ್ಲಿ ಒಂದು ದಿನ ನಾವು ಸೆಲೆಬ್ರೇಟ್ ಮಾಡ್ತೀವಿ, ಬಟ್ ದೇವರನ್ನ ಪ್ರತಿದಿನ ನಾವು ಪೂಜಿಸ್ತೀವಿ. ಸೊ ವುಮೆನ್ಸ್ ಡೇ ಹಬ್ಬ ಆದಮೇಲೆ ವಿಮೆನ್ ದೇವರಾಗಲ್ವಾ, ಮನೇಲಿ ಪೂಜಿಸಲೇಬೇಕು ತಾನೆ. ಎಷ್ಟು ಜನ ಇದಕ್ಕೆ ಅಗ್ರಿ ಮಾಡ್ತೀರಾ ಹೇಳಿ? ಅಷ್ಟೇನಾ? ಇಷ್ಟೇನಾ ವುಮೆನ್ ಪವರ್ ಇರೋದು? ಇವತ್ತು ವುಮೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಗಂಡ್ಮಕ್ಳು ಕೈ ಎತ್ತಬೇಕು, ನೀವೇ ಪೂಜಿಸ್ಬೇಕು ನಮ್ಮನ್ನ. ಸೊ ಜೋಕ್ಸ್ ಅಪಾರ್ಟ್, ಐ ಥಿಂಕ್ 2025, ಸೊ ಈ ವರ್ಷದಲ್ಲಿ ನಾವು ಮ್ಯಾಮ್ ಹೇಳಿದಂಗೆ ಪ್ರತಿ ಕಾಲದಲ್ಲೂ ಚಾಲೆಂಜಸ್ ಬರ್ತಾನೆ ಇರುತ್ತೆ. ಆ ಎಲ್ಲ ಚಾಲೆಂಜಸ್ನ ಮೀರಿ, ಆ ಎಲ್ಲ ಚಾಲೆಂಜಸ್ನ ಗೆದ್ದು ಹೆಣ್ಮಕ್ಳು ಒಂದು ರೀತಿ ವಿನ್ನರ್ಸ್ ಆಗೇ ಇದ್ದಾರೆ ಪ್ರತಿ ಸತಿನೂ. ಆ್ಯಂಡ್ ನಾವು 2025ರಲ್ಲಿ ಇನ್ನೂ ವಿಮೆನ್ ರೈಟ್ಸ್ ಅಂತ ನಾವು ಹೋರಾಡಬಾರ್ದು. ವಿಮೆನ್ಗೆ ರೈಟ್ ಸಿಕ್ಕಿದೆ, ಅದನ್ನು ನಾವು ಕರೆಕ್ಟ್ ರೀತಿಯಲ್ಲಿ ನಾವು ಉಪಯೋಗಿಸ್ಕೋಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. And my mom is here. Yeah, so she's my mom. So she's a little shy lady. She also married very early. And I just told my dad, Dad, why are you making me so early married? Because he said, you're studying in a co-ed. I said, okay, fine. And he was like, please marry to the person who I tell you. And I said, I promise. Let me come. Then I said, okay, fine. The hostel went, when third standard, me and my brother, it's Chandrakant Patel, he is also in the BJP in a big form.
when I just told Dad, you're unfair because you're putting your son, you're not putting me. So ನನಗೆ ಯಾಕೆ ಬೇಡ ಪಾಪ? He said, you pass this interview, you're gone. Because I had 3 brothers and I'm the one daughter. Good evening, everybody. So happy to see all of you here on this special day. Well, my dear friends, I would like to thank all of you celebrating Women's Day. Let us. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರುವಂತಹ ಪ್ರತಿಯೊಬ್ಬ ಗಣ್ಯರಿಗೂ ಹಾಗೂ ಸಮಾರಂಭದಲ್ಲಿ ಇರತಕ್ಕಂತಹ ತಮ್ಮೆಲ್ಲರಿಗೂ ನಮಸ್ಕಾರ. ಅಂತಾರಾಷ್ಟ್ರೀಯ ಮಹಿಳಾ ದಿನ 2025ರ ಅಂಗವಾಗಿ ಪಬ್ಲಿಕ್ ರಿಲೇಷನ್ಸ್ ಕೌನ್ಸಿಲ್ ಆಫ್ ಇಂಡಿಯಾದವರು ಕೊಟ್ಟಿರ್ತಕ್ಕಂತಹ ಈ ಒಂದು ಕೊಟ್ಟಿರ್ತಕ್ಕಂತಹ ಪ್ರಶಸ್ತಿಯಿಂದ ನನಗೆ ಬಹಳ ಸಂತೋಷವಾಗಿದೆ ಹಾಗೂ ಅಪಾರ ಗೌರವ ಮೂಡಿದೆ ಅದ್ರ ಬಗ್ಗೆ. ಈ ಒಂದು ಅವಕಾಶವನ್ನು ನೀಡಿರ್ತಕ್ಕಂತಹ ಎಲ್ಲ ಆಯೋಜಕರಿಗೂ ಮತ್ತು ನನ್ನ ಕುಟುಂಬಕ್ಕೂ ಹಾಗೂ ನನ್ನ ಎಲ್ಲ ಮಾರ್ಗದರ್ಶಕರಿಗೂ ಮತ್ತು ನನ್ನನ್ನು ಬೆಂಬಲಿಸ್ತಕ್ಕಂತಹ ಎಲ್ಲ ಪ್ರತಿಯೊಬ್ಬರಿಗೂ ಸಹ ನಾನು ಅದನ್ನು ಸಮರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು. ರಾಮಕೃಷ್ಣ ಸರ್ has seen me since 4th standard. ಮಗು ಇದ್ದಾಗಿಂದನೇ ನೋಡಿದ್ದಾರೆ ನನ್ನನ್ನು. ಸೊ ಐ ಥಿಂಕ್ ಇಟ್ಸ್ ಅ ವೆರಿ ಬಿಗ್ ಡೇ ಫಾರ್ ಮೀ. ಥ್ಯಾಂಕ್ ಯು ಅಗೇನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ರಂಜಿತಾ ಮ್ಯಾಮ್. ಹ್ಯಾಪಿ ವಿಮೆನ್ಸ್ ಡೇ. ನಾನು ಲೈಫಲ್ಲಿ ವಿಮೆನ್ಸ್ ಡೇ ದಿನ ನನ್ನ ಸಣ್ಣ ಒಂದು ಅಚೀವ್ಮೆಂಟಿಗೆ ಅವಾರ್ಡ್ ಸಿಕ್ಕಂತ ನಾನು ಕನಸಲ್ಲೂ ನೆನೆಸ್ಕೊಂಡಿರಲಿಲ್ಲ. ಸಿಕ್ಕಿದೆ. ಥ್ಯಾಂಕ್ ಯು ವೆರಿ ಮಚ್ ರಾಮಕೃಷ್ಣ ಸರ್, ವಿದ್ಯಾಶಂಕರ್ ಎಲ್ಲ ನನ್ನ ರೆಕಗ್ನೈಸ್ ಮಾಡಿ ನನ್ನ ಸಣ್ಣ ಶಕ್ತಿ ಮಾಡಿ ನನಗೆ ಅವಾರ್ಡ್ ಮಾಡಿ ಕೊಟ್ಟಿದ್ದಾರೆ ಅಂದರೆ ಅದು ಅವನ ವಿಮೆನ್ಸ್ ಡೇ ಹೆಮ್ಮೆ ಅನಿಸ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಎಲ್ಲ ಸರ್ಕಾರವು ಈಗ ಸೌಲಭ್ಯಗಳು ಪಬ್ಲಿಕ್ ಡೆವಲಪ್ಮೆಂಟ್ ಆಫ್ ವಿಮೆನ್ ಮಾಡ್ತಾ ಇರೋದು. ಯಾಕಂದರೆ ಯು ಗಿವ್ ಎಜುಕೇಷನ್ ಟು ವುಮೆನ್, ಅ ಫ್ಯಾಮಿಲಿ ಡೆವಲಪ್ಸ್. ಸೊ ಬಸ್ಸು ಫ್ರೀಯಾಗಿ ಕೊಡ್ತಾ ಇದ್ದಾರೆ, ಶಿಕ್ಷಣ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಎಲ್ಲ ಮಾಡಬೇಕಾದ್ರೆ ಎಲ್ಲದಕ್ಕೂ ಒಬ್ಬರೇ ಕಾರಣ ಅಂತ ಹೇಳಿದ್ರು ತಪ್ಪಾಗಲ್ಲ. ಅದು ಮಹಾಲಕ್ಷ್ಮಿಯವರು. ದಯಮಾಡಿ ವೇದಿಕೆಯಲ್ಲಿರೋರು ಅವ್ರಿಗೆ ಒಂದು ಸನ್ಮಾನ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಅಂತ ಹೇಳಿ ಇಷ್ಟು ಕಾರ್ಯಕ್ರಮಕ್ಕೆ ಹೆಚ್ಚು ಜವಾಬ್ದಾರಿ ತಗೊಂಡಿರೋದವರು. ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಹೇಳ್ತಾ ಇದ್ದೀನಿ. ಓಕೆ, ಅದೇ ರೀತಿಯಾಗಿ ಸರ್ ಕಂಟಿನ್ಯೂ ಮಾಡ್ತಾರೆ. ಆಮೇಲೆ ಒಂದಷ್ಟು ವಿಷಯಗಳನ್ನು ಹೇಳ್ತಾರೆ. ಇದೀಗ ಗೀತಾ ಶಂಕರ್ ಮಾಡಿದ್ರು ಕೂಡ ನಾವು ಇದೇ ಸಂದರ್ಭದಲ್ಲಿ ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದೀವಿ. ಜೋರಾದ ಚಪ್ಪಾಳೆ ಬರಲಿ ನಿಮ್ಮೆಲ್ಲರ ಕಡೆಯಿಂದ. ನ್ಯಾಷನಲ್ ಪ್ರೆಸಿಡೆಂಟ್ PRCI ಡೈರೆಕ್ಟರ್ ಸೆಂಟರ್ ಫಾರ್ ಕಮ್ಯುನಿಕೇಷನ್ ಎಕ್ಸಲೆನ್ಸ್ ಇದಕ್ಕೂ ಕೂಡ ಗೌರವ ಸಮರ್ಪಣೆ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಒಂದಷ್ಟು ಸಮಯವನ್ನು ಕಳೆದಿದ್ದಾರೆ. ಮೌಲ್ಯಯುತ ವೇಣುಗೋಪಾಲ್ ಸರ್ ನೆಕ್ಸ್ಟ್. ಯಾಕಂದ್ರೆ ಔಟ್ ಆಫ್ ಥ್ಯಾಂಕ್ಸ್ ಇಟ್ಕೊಂಡಿದ್ವಿ ನಾವು, ಕೊನೆಗೆ ಕ್ಯಾನ್ಸಲ್ ಮಾಡಿದ್ವಿ. ಯಾಕೆ ಅಂದರೆ ಇಲ್ಲಿರೋ ಅಷ್ಟು ಅತಿಥಿಗಳ ಹೆಸರು ಜೊತೆಗೆ ಅವ್ರು ಮಾತಾಡೋ ವಿಷಯ, ಅವರ ವ್ಯಕ್ತಿತ್ವ, ಅವ್ರ ಪ್ರೊಫೈಲು ಎಲ್ಲವನ್ನೂ ಕೂಡ ಬ್ರೀಫಾಗಿ ಬಹಳ ಅದ್ಭುತವಾಗಿ ಹೇಳಿದ್ರು. ಹೆಣ್ಮಕ್ಳ ಬಗ್ಗೆ ಹೆಣ್ಮಕ್ಳೇ ಹೇಳ್ಕೊಳ್ಳೋದಕ್ಕಿಂತ ನೀವೆಲ್ಲರೂ ಸಾಕ್ಷಿ. ಯಾಕಂತಂದ್ರೆ ಸೈಲೆಂಟ್ ಕುತ್ಕೊಂಡು ಅವ್ರ ಮಾತುಗಳನ್ನು ಕೇಳಿದ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅವ್ರಿಗೂ ಕೂಡ PRCI ಕಡೆಯಿಂದ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಒಳ್ಳೊಳ್ಳೆ ಮಾತುಗಳನ್ನು ಹೇಳಿದ್ರು. ಅಂದ್ರೆ ಚೇರ್ ವಿಷಯ ಬರಲ್ಲ ಝೂಮ್ ಔಟ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಇನ್ವಾಲ್ವ್ ಆಗಿದ್ರು ಪ್ರೋಗ್ರಾಮ್ ಅಲ್ಲಿ. ಹಾಗಾಗಿ ಯಾವುದೇ ಸ್ವಾರ್ಥ ಇಲ್ಲದೆ ಈ
ಇವರು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಎಲ್ಲರ ಕಡೆಯಿಂದ ಬರಲಿ ಜೋರಾದ ಚಪ್ಪಾಳೆ, ನನ್ನ ಕಡೆಯಿಂದಲೂ ಕೂಡ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮಲ್ಟಿ ಶಾಟ್ ಎಲ್ಲ ಮೀಡಿಯಾ ಟರ್ಮ್ಸ್ ಯೂಸ್ ಮಾಡ್ತಾರೆ. ಎಲ್ಲ ಸೈಲೆಂಟ್ ಆಗಿಬಿಟ್ರು.